ಸ್ತುತಿ ನಿಂದೆ ಎಲ್ಲವನೂ ತನದಲ್ಲವೆಂದೆನುತ, ಸ್ತುತಿ ನಿಂದೆ ಎಲ್ಲವನು ತನದಲ್ಲವೆಂದೆನುತ, ಒಪ್ಪಿಸೋ ಗೋಪಾಲ ಚರಣ ಸನ್ನಿಧಿಗೆ. ಮನೆ ಮಾಡಿ ಆನಂದ ಇನಿತಿರದು ಆತಂಕ, ಮನೆ ಮಾಡಿ ಆನಂದ ಇನಿತಿರದು ಆತಂಕ. ಶಾಂತಿ ನಿನದೋ ಆಗ ಮುದ್ದು ರಾಮ, ಶಾಂತಿ ನಿನದೋ ಆಗ ಮುದ್ದು ರಾಮ. ಸ್ತುತಿ ನಿಂದೆ ಎಲ್ಲವನು ತನದಲ್ಲವೆಂದೆನುತ, ಒಪ್ಪಿಸೋ ಗೋಪಾಲ ಚರಣ ಸನ್ನಿಧಿಗೆ. ಶಾಂತಿ ನಿನದೋ ಆಗ ಮುದ್ದು ರಾಮ. ಹೌದು, ನಮ್ಮದಲ್ಲ ಕೈವರ್ತಕ ಕೇಶವ, ನಮ್ಮನ್ನು ಕೈ ಹಿಡಿದು ನಡೆಸುವವನೊಬ್ಬನಿದ್ದಾನೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಬಲವಾದಷ್ಟು ನಮ್ಮ ಬದುಕಿಗೆ, ನಮ್ಮ ಜೀವ ಚೈತನ್ಯಕ್ಕೆ ಹೆಗಲೋ ಹೆಗಲು. ನೋಡಿ, ಪ್ರಾಜ್ಞರು ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಅಂತ ಹೇಳಿದರೆ, ನಾನೇನಾದರೂ ಒಂದು ಪಕ್ಷ ಎಲೆ ಭಗವಂತನೇ, ನಿನ್ನ ಬಗ್ಗೆ ನಾನು ಅಪಚಾರದ ನುಡಿಗಳನ್ನು ಆಡಿದ್ದರೆ ಕ್ಷಮಿಸಿಬಿಡು. ಕಾರಣ ನಿನ್ನ ಕೃಪೆ ಅಪಾರ, ನಿನ್ನ ಮಹಿಮೆ ಅಪಾರ. ನಿನ್ನದು ಸಾಗರದಷ್ಟು ಹೃದಯ ವಿಶಾಲ, ಹಿಮಾಲಯದಷ್ಟು ಎತ್ತರದ ಶುಭ್ರ ಹೃದಯ. ಇದರ ನಡುವೆ ನನ್ನದೇನಿದೆ ಸ್ವಾಮಿ, ನಾನೇನಿದ್ದರೂ ಕೂಡ ಒಂದು ನನ್ನಿಂದ ಬಂದಂತಹ ಒಂದು ಅಣು ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಭಗವತಪಚಾರ ಭಾಗವತಾಪಚಾರ ಸಖ್ಯಾಪಚಾರ ರೂಪನಾನಾ ವಿಧಾನಂತಾಪಚಾರ ಆರಬ್ಧ ಕಾರ್ಯಾನ್ ಅನಾರಬ್ಧ ಕಾರ್ಯಾನ್ ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣಾನಂಚ ಅಶೇಷತಃ ಸರ್ವಾನ್ ಕ್ಷಮಸ್ವ. ಅಪ್ಪ, ನನಗೆ ತಿಳಿಯದಲೇ ನಿನ್ನಿಂತ ಅಗಾಧವಾದಂತಹ ಕೊಡುಗೆಗೆ ನಾನೇನಾದರೂ ಅಕಸ್ಮಾತ್ ಅರಿವಿನಿಂದಲೋ ಅರಿವಿಲ್ಲದೆಯೋ ಬೇರೆಯವರಿಂದಲೋ ಪ್ರೇರೇಪಿತನಾಗಿಯೋ ಮಂಕು ಬುದ್ಧಿಯಿಂದಲೋ ಶಂಕೆ ಬುದ್ಧಿಯಿಂದಲೋ ಅಕಸ್ಮಾತ್ ಒಂದು ಪಕ್ಷ ನಾನು ಎಡವಿದ್ದೆ ಆದರೆ ಕ್ಷಮಿಸಿಬಿಡು ಸ್ವಾಮಿ ಅಂಥೇಳಿ ಅವನಿಗೆ ಶರಣಾಗತಿ ಆಗುವುದರ ಮೂಲಕ ನಮ್ಮ ಹೃದಯವನ್ನು ಹಗುರ ಮಾಡಿಕೊಂಡು ಅವನ ಕೃಪೆಯಲ್ಲಿ ಬದುಕುವುದಕ್ಕೆ ಚೈತನ್ಯ ಪಡೆಯುವಂತಹ ಒಂದು ವಾಕ್ ಸಂಪತ್ತು ನಮಗೆ ಅನುಗ್ರಹವಾಗಿದೆಯಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ನಮ್ಮ ಮನಸ್ಸಿಗೆ ಶಾಂತಿ.